ಹೊತ್ತಿನಲ್ಲಿ ಗಂಡನ ಒಡನೆ ಸರಸ ಚಲ್ಲಾಪ ಆಡೋದನ್ನು ಬಿಟ್ಟು ಗಂಡನನ್ನು ಹೊಲಕ್ಕೆ ಕಳಿಸಿ ಈ ಚಳಿಯಲ್ಲಿ ಮೈ ನಡೆಸ್ಕೊಂಡ ಒಂಟಿಯಾಗಿ ಮಲಗಿರುವಲ್ಲೇ ಅರ್ಧ ರಾತ್ರಿಯಲ್ಲಿ ಕನಸು ಕಾಣುತ್ತಿರುವ ಕನಸಿನ ರಾಜನಾಗಿ ಬಲತ್ಕಾರದಿಂದಾದರೂ ನಿನ್ನ ದೇಹ ಸ್ಪರ್ಶ ಮಾಡದಿದ್ದರೆ ನನ್ನ ಹೆಸರು ಪ್ರೇಮಲೋಕದ ಕೋಟೆಯನ್ನೇ ಕಟ್ಟಿ ಪ್ರೇಯಸನಿಟ್ಟಾಡುವ ಪ್ರೇಮರಾಜ್ ಸಿಂಹ ಪ್ರತಾಪ್ ಸಿಂಹನೇ ಅಲ್ಲ. ರೇವತಿ, ರೇವತಿ, ಹೇ ರೇವತಿ. ಛೇ, ಈ ರೌಣಿಸಿದ್ದ ಮರಳಿ ಏಕೆ ಬಂದ? ನಾನು ಇಲ್ಲಿಂದ ಹೋಗೋದಾದರೂ ಹೇಗೆ? ಇಲ್ಲೇ ಮರಿಯಲ್ಲಿ ನಿಂತು ಹೋದರಾಯ್ತು. ರೇವತಿ, ಬ್ಯಾಟ್ರಿಯನ್ನಾದ ತೆಗೆದುಕೊಂಡು ಕೊಡೆ, ತುಂಬಾ ಕತ್ತಲಾಗಿದೆ. ಇವಳೇನು ಮಲಗಿದ್ದಾಳೋ ಏನೋ, ನಾನೇ ಹೋಗಿ ತೆಗೆದುಕೊಂಡು ಬಂದರಾಯಿತು. ಯಾರಲೇ ನೀನು? ಈ ರಾತ್ರಿ ಹೊತ್ತಿನಲ್ಲಿ ಇಲ್ಲಿಗೆ ಏಕೆ ಬಂದಿದ್ದೆ? ಹೇಳಲೇ, ಹೇಳು. ರಾತ್ರಿ ಹೊತ್ತಿನಲ್ಲಿ ನಿನ್ನ ಮನೆಗೆ ಯಾಕೆ ಬರುತ್ತಾರೆ? ನಿನ್ನ ಹೆಂಡತಿ ಬಾ ಎಂದಿದ್ದಳು, ಅದಕ್ಕೆ ಬಂದ. ಸಿದ್ಧ, ಯಾಕೆ ಚೀರುತ್ತಿದ್ದೀಯ? ಇಲ್ಲಿವರೆಗೂ ನನ್ನಿಂದ ಸುಖ ಅನುಭವಿಸಿದಳಲ್ಲ ಆ ನಿನ್ನ ಹೆಂಡತಿ ಹೇಳುತ್ತಾಳೆ. ನನ್ನ ಹೆಂಡತಿ ನಿನ್ನಿಂದ ಸುಖ ಅನುಭವಿಸಿದಳ. ರೇವತಿ, ಲೇ ರೇವತಿ, ಯಾಕ್ರಿ ಹೊಲದಿಂದ ಬಂದಿದ್ರಲ್ಲ? ಯಾಕೆ ಹೊಲಕ್ಕೆ ಹೋಗಿ? ಏಕೆ ಹೋಗಿಲ್ಲ? ಅರ್ಧಕ್ಕೆ ನಿಂತು ಹೋಯ್ತಾ ನಿನ್ನ ಕೊಳ್ಳ ರಸ ಕೀಟಿ ಆಡ. ಏನ್ ಹೇಳ್ತಾ ಇದ್ದೀರಾ ಸ್ವಾಮಿ ನೀವು? ಸತ್ಯವನ್ನು ಹೇಳುತ್ತಿದ್ದೇನೆ. ಯಾರು? ಪ್ರತಾಪ ಅಲ್ಲ ರೀ? ಈ ಪ್ರತಾಪ ಇವನೇ ಎಲ್ಲಿಗೆ ಬಂದಿದ್ದಾನೆ? ವಾಹ್, ಒಳ್ಳೆಯ ನಾಟಕ ಮಾಡ್ತಿ ಕಣೆ. ಮೈದುನ ಬೆಂಗಳೂರಿಗೆ ಹೋಗಿದ್ದಾನೆ, ಗಂಡ ಹೊಲಕ್ಕೆ ಹೋಗಿದ್ದಾನೆ. ರಾತ್ರಿ 10 ಗಂಟೆ ಮೇಲ್ಪಟ್ಟು ಮನೆಗೆ ಬಾ ಅಂತ ಹೇಳಿ ಈಗ ಗಂಡನ ಕೈಯಲ್ಲಿ ಸಿಕ್ಕಿಕೊಂಡ ನಂತರ ಈ ರೀತಿ ಕೇಳುತ್ತೀಯಲ್ಲಿ? ಲೇ ಪ್ರತಾಪ, ಏನು ಅಂತ ಮಾತನಾಡ್ತಾ ಇದೀಯೋ? ನಾಟಕ ಮಾಡುವುದನ್ನು ಮಾಡಿ ಮತ್ತೆ ಅವನ ಮೇಲೆ ಕೈ ಎತ್ತಲು ಹೋಗುತ್ತಿರುವಿನಲ್ಲೇ. ಸ್ವಾಮಿ, ನೀವೇನ್ ಹೇಳ್ತಾ ಇದ್ದೀರಾ? ನನಗೊಂದು ಅರ್ಥ ಆಗ್ತಾ ಇಲ್ಲ ಸ್ವಾಮಿ, ನನಗೊಂದು ಅರ್ಥ ಆಗ್ತಾ ಇಲ್ಲ. ನೋಡು ರೇವಣ ಸಿದ್ಧ, ನಿನ್ನ ಹೆಂಡತಿಗೆ ನಾನು ಎಷ್ಟು ಹೇಳಿದರು ಹೇಳಲಿಲ್ಲ. ಅಕ್ಕಪಕ್ಕದ ಮನೆಯ ಜನ ಎದ್ದರೆ ತೊಂದರೆ ಆಗಬಹುದೆಂದು ಕೈಯಲ್ಲಿ ಕಟ್ಟಿಕೊಟ್ಟು ಹೇಳಿದೆ. ಆದರೆ ನನ್ನ ಮಾತು ಕೇಳದೆ ಇವತ್ತೇ ನನ್ನ ಮೈದುನೂ ಇಲ್ಲ, ನನ್ನ ಗಂಡನೂ ಇಲ್ಲ. ಮನೆಯಲ್ಲಿರುವ ಲೈಟನ್ನು ತೆಗೆದು ಬಿಡುತ್ತೇನೆ, ನೀನು ಕತ್ತಲಲ್ಲಿ ಬಂದು ಸೇರ್ಕೊಂಡು ಬಿಡು ಅಂದಳು. ಇವಳ ಮಾತು ಕೇಳಿ ನಾನು ಬಂದು ಅಪಾಯದಲ್ಲಿ ಸಿಕ್ಕಂತಾಯಿತು. ನೋಡು ರೇವತಿ, ಕತ್ತು ಮಾಡುವ ಕೆಲಸ ಒಂದೆಲ್ಲ ಒಂದು ದಿನ ಬಯಲಿಗೆ ಬರಲೇಬೇಕು. ನೀನೇನು ತಲೆ ಕೆಡಿಸ್ಕೋಬೇಡ. ಇವತ್ತಿನಂತ ಆನಂದ ಮತ್ತೆ ನನಗೆ ಯಾವತ್ತೂ ಆಗಿಲ್ಲ. ಬರ್ತಾನೆ, ಗುಡ್ ಬೈ ರೌಡಿಸಿದ್ದ. ಪ್ರತಾಪ, ನಿಲ್ಲೋ ಬಂಡ. ಸ್ವಾಮಿ, ಅವನ ಮಾತನ್ನ ನೀವು ನಂಬೇಡಿ. ಅವನು
ರೇವತಿ 5 ನಿಮಿಷ ಕಾಲ ಕಳೆಯುವುದನ್ನು ಬಿಟ್ಟು ಅವನ ಜೋಡಿ ತಾಸು 2 ತಾಸು ಅಪ್ಪಿ ಮುದ್ದಾಡಿದ ನಿನ್ನ ನೆತ್ತಿಗೆ ಏರಿದ ಕಾಮದ ಕತ್ತನ್ನು ತಲೆಗಿಳಿಸಿದಾಗ ಗೊತ್ತಾಗುತ್ತದೆ ಅವನೇಕೆ ಇಲ್ಲಿಗೆ ಬಂದಿದ್ದಾನೆ ಎಂದು. ಎಂತ ಮಾತನಾಡ್ತಾ ಇದ್ದೀರಾ ನೀವು? ನೋಡಿ, ಈ ರೀತಿ ಅನುಕಿಸಿ ನನ್ನನ್ನು ಮಾತನಾಡಬೇಡಿ. ನಾನು ಈ ರೀತಿ ಅನುಕಿನ ಮಾತುಗಳನ್ನು ಆಡಿಸಿಕೊಳ್ಳುವಂತ ಹೆಣ್ಣಲ್ಲ ಸ್ವಾಮಿ. ಹೌದು ರೇವತಿ, ಗಂಡನನ್ನು ಹೊಲಕ್ಕೆ ಕಳಿಸಿ ಮಿಂಡನನ್ನ ಮನೆಗೆ ಕರೆಸಿ ಚಕ್ಕಂದ ಹೊಡೆಯುವ ನಿನ್ನಂತ ಜಾಣ್ಮಿಗೆ ಹೆಣ್ಣು ಈ ಜಗತ್ತಿನಲ್ಲೇ ಯಾರೂ ಇಲ್ಲ. ಸ್ವಾಮಿ, ನಿಮಗೆ ಕೋಪಗೊಂಡಿದ್ರೆ ನೀವು ನನ್ನ ಕತ್ತು ಹೆಚ್ಚಿಗೆ ಸಾಯಿಸ್ಬಿಡಿ. ಆದ್ರೆ ನನ್ನನ್ನು ದ್ವೇಷಿಸಿ, ನಾನು ಕೈ ಹಿಡಿದ ಗಂಡನನ್ನ ದ್ವೇಷಿಸಿ ಮತ್ತೊಬ್ಬ ಪರ ಪುರುಷನಿಗೆ ದೇಹ ಅರ್ಪಿಸುವಂತ ಹೇಸಿ ಹೆಣ್ಣಲ್ಲ ಸ್ವಾಮಿ, ಹೆಣ್ಣಲ್ಲ. ಮಾನಗೆಟ್ಟವಳಾಗಿ ಈ ಸಮಾಜದಲ್ಲಿ ನಾನು ಬದುಕುವ ಹೆಣ್ಣಲ್ಲ ಸ್ವಾಮಿ, ಬದುಕುವ ಹೆಣ್ಣಲ್ಲ. ಸಬಾಸ್ ಹೆಣ್ಣೆ ಸಬಾಸ್. ಮಾನ ಮರ್ಯಾದೆ ಎಂಬುವ ಅರ್ಥವು ಗೊತ್ತೇನೆ ನಿನಗೆ? ಮಾನ ಎಂದರೇನು, ಮರ್ಯಾದೆ ಎಂದರೇನು, ಇವುಗಳ ಪದದ ಅರ್ಥ ನಿನ್ನಲ್ಲಿ ಗೊತ್ತಿದ್ದರೆ ಗಂಡನ ಕಣ್ಣು ತೆಪ್ಪಿಸಿ ಪರಪುರುಷನೊಂದೊಡನೆ ಚೆಲ್ಲಾಟ ಆಡುವ ಕಾಮ ಆಟ ಆಡಲು ದುಶ್ಚಟಕ್ಕೆ ಕೈ ಹಾಕುತ್ತಿರಲಿಲ್ಲ ನೀನು. ನಿಮಗೆ ಕೈ ಮುಗಿದು ಬೇಡಿಕೊಳ್ತೀನಿ, ಸಾವಿರಾರು ಜನರೊಂದಿಗೆ ಕಣ್ಣು ಮುಂದೆ ಸಪ್ತಪದಿ ತುಳಿದು ನಿಮ್ಮ ಕೈ ಹಿಡಿದ ನಿಮ್ಮ ಧರ್ಮ ಪತ್ನಿ ನಾನು. ನೋಡಿ, ಮತ್ಯಾವ ಹೊಲಸು ಕಾರ್ಯಕ್ಕೆ ಕೈ ಹಾಕುವಂತ ಹೆಣ್ಣು ನಾನಲ್ಲ. ನಾನು ಸತ್ಯವಾಗ್ಲೂ ಹೇಳ್ತೀನಿ, ನಿಮ್ಮ ಪಾದ ಮುಟ್ಟಿ ಪ್ರಮಾಣ ಹೌದಾ? ಹಾಗಾದರೆ ಅವನು ಏಕೆ ಇಲ್ಲಿಗೆ ಬಂದನೆ? ನಮ್ಮ ಮನೆಯಲ್ಲಿ ಗಂಡಸರು ಇಲ್ಲ ಅನ್ನುವ ಸುದ್ದಿ ಅವನಿಗೆ ಹೇಗೆ ಗೊತ್ತಾಯಿತು? ನೀನು ಹೇಳಿ ಕಳಿಸಿದ ಬೆಳಕಲ್ಲವೇ ಅವನಿಗೆ ಗೊತ್ತಾಗಿರುವುದು. ಸ್ವಾಮಿ, ನಾನೇಕೆ ಅವನನ್ನ ಬಾ ಅಂತ ಹೇಳಿ ಸ್ವಾಮಿ, ನಾನೇಕೆ ಅವನನ್ನ ಬಾ ಅಂತ ಹೇಳಿ? ನನ್ನ ದೇಹ ನಿಮ್ಮಂತ ಪವಿತ್ರವಾದ ದೇವರಿಗೆ ಮೀಸಲಾಗಿಟ್ಟಿರುವೆ ಅಂದ ಮೇಲೆ ಅಂತ ಕಾಮುಕರಿಗಲ್ಲ ಸ್ವಾಮಿ, ಅಂತ ಕಾಮುಕರಿಗಲ್ಲ. ಸ್ವಾಮಿ ನೋಡಿ, ಆ ಕಾಮುಕ ಯಾವುದೋ ಕುತಂತ್ರ ನಡೆಸಿದ್ದಾನೆ. ಅವನ ಕುತಂತ್ರಕ್ಕೆ ನೀವು ಮಾತ್ರ ಸಿಗಬೇಡಿ ಸ್ವಾಮಿ. ಅವನು ಯಾವುದೋ ಕುತಂತ್ರ ನಿರ್ಮಿಸಿ ನಮ್ಮ ಸಂಸಾರವನ್ನ ಹಾಳು ಮಾಡಬೇಕು ಅಂತಾನೆ ಬಂದಿದ್ದ ಅಂತ ಕಾಣುತ್ತೆ ಸ್ವಾಮಿ. ಸಾಕು ಮಾಡು ಈ ನಿನ್ನ ವೇದಾಂತವನ್ನು. ನೀನು ಕಲಿತವಳು ನಿನ್ನ ಗಂಡ ಕಲೀಲಾರದವನಂತ ತಾನೆ ನೀನು ಅವನ ಮೇಲೆ ಮನಸ್ಸು ಮಾಡಿದ್ದು. ರೇವತಿ, ಇನ್ನು ಮುಂದೆ ನನ್ನ ನಿನ್ನ ಗಂಡ ಹೆಂಡತಿ ಸಂಬಂಧ ಕಳೆದು ಹೋಯಿತು. ಈ ನಿನ್ನ ಕೊರಳಲ್ಲಿರುವ ತಾಳಿಯನ್ನು ಹರಿದುಕೊಟ್ಟು ಮೊದಲು ತೊಲಗಲೇ ಈ ಮನೆಯಿಂದ. ಹಾಗನ್ಬೇಡಿ ಸ್ವಾಮಿ, ಹಾಗನ್ಬೇಡಿ. ನೀವು ಕಟ್ಟಿದ ಈ ಮಾಂಗಲ್ಯ, ನೀವು ಹಚ್ಚಿದ ಈ ಹಣೆ ಕುಂಕುಮ, ನನ್ನ ಕೈಯಲ್ಲಿರುವ ಈ ಹಸಿರು ಬಳೆ, ನನ್ನ ಮೂಗಲ್ಲಿರುವ ಮೂಗುತಿ, ನನ್ನ ಕಾಲಲ್ಲಿರುವ ಕಾಲುಂಗರದ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ಸ್ವಾಮಿ, ನಾನು ಯಾವ ತಪ್ಪು ಮಾಡಿಲ್ಲ ಸ್ವಾಮಿ, ನಾನು ಯಾವ ತಪ್ಪು. ನಿನ್ನ ಮಾತು ಲೇ ಹೊಲಸು ಎಣ್ಣೆ, ನಿನ್ನ ಮಾತು ಕೇಳಲು ನಾನ್ಯಾರಲೇ ಬಂಡಿ. ಇನ್ನು ಮುಂದೆ
ಈ ರೈತ ರೇವಣ ಸಿದ್ಧನ ಹೆಂಡತಿ ನೀನಲ್ಲ ಕಣೆ, ಆ ಕೋಟ್ಯಾಧಿಪತಿ ಪ್ರತಾಪ ಸಿಂಹನ ಪ್ರೇಯಸಿ. ಹೋಗಿ ಅವನ ಮುಂದೆ ಹೇಳು ಈ ನಿನ್ನ ಮಾತುಗಳನ್ನು. ಸ್ವಾಮಿ, ನನ್ನ ಮೈದುನ ಬರೋವರೆಗಾದ್ರೂ ಈ ಮನೆಯಲ್ಲಿ ನನಗಿರೋದಕ್ಕೆ ಅವಕಾಶ ಮಾಡಿಕೊಡಿ. ನೋಡಿ, ನಿಮ್ಮ ಹೆಂಡತಿ ಆಗಿ ಇಲ್ಲದೆ ಇದ್ರು ಈ ಮನೆ ಕೆಲಸದವಳಾಗಿ ಆದ್ರೂ ನಾನು ಈ ಮನೆಯಲ್ಲಿ ಇರ್ತೀನಿ ಸ್ವಾಮಿ. ಹೊಲಸು ಹೆಣ್ಣೆ, 4 ಮಂದಿ ಮುಂದೆ ಮರ್ಯಾದೆ ಇಟ್ಟುಕೊಂಡು ಅಡ್ಡಾಡುವ ನನ್ನ ತಮ್ಮನ ಅತ್ತಿಗೆ ಶ್ರೀಮಂತರ ಸೂಳೆ ಎಂದು ಮನೆದಾನದ ಮರ್ಯಾದೆ ಹೋಗುವುದಕ್ಕಿಂತ ಮುಂಚೆ ಈ ಮನೆಗಿಂದ ತೊಲಗಿ ಎಲ್ಲಾದರೂ ಹೋಗಿ ಇಸ ಕುಡಿದು ಸಾಯೇ, ತೊಲಗೆ ಈ ಮನೆ. ಆಯ್ತು ಸ್ವಾಮಿ, ನೋಡಿ, ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು ಅಂತ ಹೇಳ್ತಾರೆ. ಆದ್ರೆ ನೀವು ನನ್ನ ಮೇಲೆ ಸಂಶಯದ ಸುಳಿಯನ್ನೇ ಕಟ್ಟಿಬಿಟ್ಟಿದ್ದೀರ. ನೋಡಿ, ಆ ಪಾಪಿಯ ಮಾತು ಕೇಳಿ ನೀವು ನನ್ನನ್ನ ಮನೆಯಿಂದ ಹೊರ ಹಾಕ್ತಾ ಇದ್ದೀರಾ. ಇಂದಲ್ಲ ನಾಳೆ ನೀವು ಸತ್ಯ ಗೊತ್ತಾಗಿ ನೀವು ನನ್ನ ಸತಿ ಅಂತ ನನ್ನನ್ನು ನೋಡೋದಕ್ಕೆ ಬರೋವರೆಗೂ ಈ ಪಾಪದ ಮುಖನ ನಾನು ನಿಮಗೆ ತೋರಿಸೋದಿಲ್ಲ ಸ್ವಾಮಿ, ತೋರಿಸೋದಿಲ್ಲ. ನೀವು ಕಟ್ಟಿರುವ ಈ ಮಾಂಗಲ್ಯವಾದರೂ ನನ್ನ ಕೊರಳಲ್ಲಿ ಇರಲಿ, ಅದಕ್ಕೆ ಅವಕಾಶ ಮಾಡಿ. ತಾಳಿ ನೀನೇ ನನಗೆ ಬೇಡವಾದ ಮೇಲೆ ಈ ನಿನ್ನ ಕೊರಳಲ್ಲಿರುವ ತಾಳಿ ಯಾರಿಗೆ ಬೇಕು? ಮೊದಲು ತೊಲಗಲೇ. ಹೂವಾಗಿ ಅರಳಿ ಹಾವಾಗಿ ಕೆರಳಿ, ಹೂವಾಗಿ ಅರಳಿ ಹಾವಾಗಿ ಕೆರಳಿ, ಪ್ರಾಣವಾಗಿ ಹಿಡಿತಲ್ಲೋ ನಿನ್ನ ಪ್ರಾಣವಾಗಿ ಹಿಡಿತಲ್ಲೋ, ಎದೆಯೆಲ್ಲ ಸಿಡಿಯಿತಲ್ಲೋ ನಿನ್ನ ನಗುವೆಲ್ಲ ಒದಗಿತಲ್ಲೋ. ನಿನ್ನದು ತಪ್ಪೋ ಯಾರದು ತಪ್ಪೋ, ಹೆಣ್ಣಾಗಿ ಹುಟ್ಟಿಸಿದ ಬ್ರಹ್ಮನ ತಪ್ಪೋ, ಬಡವನಾಗಿ ಹುಟ್ಟಿಸಿದ ಬ್ರಹ್ಮನ ತಪ್ಪೋ. ನನ್ನದು ತಪ್ಪೋ ನಿನ್ನದು ತಪ್ಪೋ, ನನ್ನದು ತಪ್ಪೋ ನಿನ್ನದು ತಪ್ಪೋ, ಹೆಣ್ಣಾಗಿ ಹುಟ್ಟಿಸಿದ ಬ್ರಹ್ಮನ ತಪ್ಪೋ, ಬಡವನಾಗಿ ಹುಟ್ಟಿಸಿದ ಬ್ರಹ್ಮನ ತಪ್ಪೋ. ನಿನ್ನದು ತಪ್ಪೋ ಯಾರದು ತಪ್ಪೋ. ತೊಲಗಲೇ, ಈ ಮಾನವಂತರ ಮನೆಯಿಂದ ಮೊದಲು ತೊಲಗೋ. ಹೋಗಲೇ ಹೋಗು. ನಿನ್ನಂತವಳಿದ್ದರೆ ಈ ನಮ್ಮ ಮನಿತನದ ಮರ್ಯಾದೆಯನ್ನೇ ಕಳೆದುಕೊಳ್ಳಬೇಕು. ಎಂತ ಮೋಸಗಾರತಿ ನನ್ನ ಹೆಂಡತಿ. ಗಂಡನೇ ದೇವರೆಂದು ಬಣ್ಣ ಬಣ್ಣದ ಮಾತುಗಳನ್ನು ನಾಡಿ ದೇಹ ಸುಖಕ್ಕಾಗಿ ಮತ್ತೊಬ್ಬರನ್ನು ಬಯಸುವ ನಿಮ್ಮಂತ ಕಾಮಿಣಿಯರನ್ನು ನೋಡಿ ಬರೆದಿರಬೇಕು ಆ ನಮ್ಮ ಕವಿಗಳು. ರೇವತಿ, ನನಗೆ ನೀನು ಮೋಸ ಮಾಡಿದೆ ಎಂದರೆ ನಿನಗೆ ಒಳ್ಳೆಯದು ಆಗುವುದಿಲ್ಲ ರೇವತಿ.
ಇದೆ. ನನಗಿಲ್ಲದಾಯಿತೆ ದೋಸ್ತಿ ಅಂತ ಬಂದ್ರೆ ದಿಲ್ಲಲ್ಲಿ ಜಾಗ ಕೊಡ್ತೀನಿ. ದುಶ್ಮನ್ಕಿ ಬೆಳೆಸಿದ್ರೆ ಉಸಿರಾಡೋ ಉಸಿರನ್ನೇ ತೆಗಿತೀನಿ. ಕಾಯಕವೇ ಕೈಲಾಸ. ಬಸವಣ್ಣನವರು ಹೇಳಿದರು ಕಾಯಕವೇ ಕೈಲಾಸವೆಂದು. ಮಹಾತ್ಮ ಗಾಂಧೀಜಿ ಹೇಳಿದರು ಸತ್ಯಮೇವ ಜಯತೆ ಎಂದು. 12ನೇ ಶತಮಾನದಲ್ಲಿ ಬಸವಣ್ಣನವರು ಮಾಡಿದ ಕಾಯಕ ಮಾನವ ಜನ್ಮವನ್ನು ಸ್ವರ್ಗಲೋಕದಲ್ಲಿ ತೇಲಿಸಿತು. ಬಟ್ ಈ 21ನೇ ಶತಮಾನದಲ್ಲಿ ದುಷ್ಟ ಜನರು ಮಾಡುವ ಕಾಯಕ ಸತ್ಯವಂತರನ್ನು ಸಹಿತ ನರಕ ಲೋಕದಲ್ಲಿ ಮುಳುಗಿಸಿತು. ಇದೊಂದು ಶತಮಾನನ. ಈ ಶತಮಾನದಲ್ಲಿ ದುಡ್ಡಿದ್ದವನೇ ದೊಡ್ಡವನು, ಅಧಿಕಾರ ಇದ್ದವನೇ ಅಧಿಪತಿ. ಅಂತ ಅಧಿಪತಿಗಳನ್ನು ಹರ ಎನಿಸಿ ಹರನ ಪಾದ ಸೇರಿಸಿ ಹುಟ್ಟಿ ಬಂದಿರುವನೇ ಈ ಭೂಪತಿ. ಓ ರಾಯ ಬರುತ್ತಿದ್ದಾನೆ. ಇವನ ಶಕ್ತಿ ಸಾಹಸವನ್ನು ನಾನೊಮ್ಮೆ ಪರೀಕ್ಷಿಸಲೇಬೇಕು. ಯಾಕೆ? ನಿನ್ನ ಹೆಸರೇನು? ಹರಿಯುವ ನೀರು, ಇವ್ರಿಯುವ ಬೆಂಕಿ, ಬೀಸುವ ಗಾಳಿಯಿಂದ ಈ ಭೂಮಿ ಮೇಲೆ ಹುಟ್ಟಿರುವ ಒಂದೊಂದು ಜೀವಿಗಳಿಗೆ ಕೇಳಿದ್ರೆ ಹೇಳ್ತಿದೆ ಇವನೇ ಹಾಲ ಮತದ ರಾಯ ಎನ್ನುವುದು. ನಿನಗೆ ಗೊತ್ತಿಲ್ಲವೇ? ಅಂದರೆ
ನೀನು ವೀರರಾಣಿ ಚೆನ್ನಮ್ಮಳ ಬಲಗೈ ಬಂಟನಾಗಿದ್ದ ರಾಯಣ್ಣನ ಅಥವಾ ಅಂತ ವೀರ ಕೇಸರಿ ಹೆಸರನ್ನಿಟ್ಟುಕೊಂಡು ಅವನ ಹೆಸರಿನ ಮೇಲೆ ನಿನ್ನ ಹವ ಬೆಳೆಸುತ್ತಾ ಹೋಗುವ ರಾಯಣ್ಣನ? ಅವ್ವ ಏಯ್ ನಿನ್ನ ಹೆಸರೇನು? ಭೂಪತಿ. ಏ ಭೂಪತಿ, ನೀನು ಹವ ಅಂದ ತಕ್ಷಣ ಹಾಲ ಮಾತದ ಕವಿ ಬರೆದು ಒಂದು ಡೈಲಾಗು ನೆನಪಿಗೆ ಬರುತ್ತಿದೆ. ಅದನ್ನ ನಿನ್ನಂತವರ ಮುಂದೆ ಹೇಳುವುದಲ್ಲ, ಸಮಯ ಬಂದಾಗ ನಾನೇ ಹೇಳುತ್ತೇನೆ. ತಾಯಿ ಚೆನ್ನಮ್ಮನ ಬಲಗೈ ಬಂಟದ ಸೂರ್ಯ ಚಂದ್ರ ಇರುವವರೆಗೂ ಅದನ್ನು ಉಳಿಸಿದವನು ಆ ನಮ್ಮಣ್ಣ ರಾಯಣ್ಣ. ಬಡವರಿಗಾಗಿ ಬಂದು ಅಮಾಯಕರಿಗಾಗಿ ರೈತರಿಗಾಗಿ ಹೋರಾಟ ಮಾಡುವನು ಈ ರೈತನ ಮಗ, ಈ ಹಾಲ ಮತದ ರಾಯ. ರೈತನ ಮಗ ಲೇ ರಾಯ, ರೈತರ ಪರ ಹೋರಾಟ ಮಾಡುತ್ತೇನೆ, ರೈತರನ್ನು ರಕ್ಷಣೆ ಮಾಡುತ್ತೇನೆ ಎಂದು ಹೇಳಿ ಸರ್ಕಾರದಿಂದ ಬಂದ ರೈತರ ದುಡ್ಡನ್ನು ನುಂಗಿ ನೀರು ಕುಡಿದ ನಿಮ್ಮಂತ ಸಾಕಷ್ಟು ಹೋರಾಟಗಾರರನ್ನು ಕಂಡಿದ್ದಾನೆ ಈ ಭೂಪತಿ. ಸುಮ್ಮನೆ ನಿನ್ನ ಬೆನ್ನನ್ನು ನೀನೇ ತಟ್ಟಿಕೊಳ್ಳಬೇಡ. ಲೇ ಭೂಪತಿ, ಚುನಾವಣೆ ಬಂದಾಗ ತಮ್ಮ ಬೆನ್ನನ್ನು ತಾವೇ ತೊಟ್ಟಿಕೊಂಡು ರೈತರಿಗೆ ಏನೆಲ್ಲ ಮಾಡುತ್ತೇವೆ ಎಂದು ಆಶ್ವಾಸನೆ ಕೊಟ್ಟು ಆರಿಸಿ ಬಂದ ನಂತರ ಗಪ್ಪಪ್ಪಾಗಿ ಕುಳಿತುಕೊಳ್ಳುವ ರಾಜಕಾರಣಿ ಅಲ್ಲ ಈ ಹಾಲ ಮತದ ಹುಲಿ. ರೈತ ಕಷ್ಟದಲ್ಲಿದ್ದನೆಂದರೆ ಸಾಕು, ಅಂತ ದುಡ್ಡನ್ನೇ ಕೊಟ್ಟು ಆ ರೈತನನ್ನು ಸಂಕಟದಿಂದ ಪಾರು ಮಾಡುವುದೇ ಈ ಹಾಲ ಮತದ ರಾಯನ ಧರ್ಮ. ಧರ್ಮ ಏ ರಾಯ, ಧರ್ಮವಂತರು ತುಂಬಿ ತುಳುಕುತ್ತಿರುವ ಈ ಕಲಿಯುಗದಲ್ಲಿ ನಿನ್ನಂತವನ ಧರ್ಮ ಎಲ್ಲಿಗೆ ಮುಟ್ಟಬೇಕು? ನಿನ್ನ ಕೈಲಿರುವುದು ಹಣದ ಸುಟ್ಕೇಸ್ ತಾನೆ? ಹೌದು, ಹಣದ ಸುಟ್ಕೇಸು. ಇದುವರೆಗೂ ಸರ್ಕಾರದಿಂದ ಬರುವ ದುಡ್ಡೆಲ್ಲ ಆ ವೆಂಕಟೇಗೌಡರ ಅಕೌಂಟಿಗೆ ಸೇರುತ್ತಿತ್ತು. ಅದನ್ನು ತಪ್ಪಿಸಿ ಎಲ್ಲ ರೈತರಿಗೆ ಅವರವರ ಅಕೌಂಟ್ ಅನ್ನು ಮಾಡಿಸಿ ಅವರವರ ದುಡ್ಡು ಅವರಿಗೆ ಸೇರಬೇಕೆಂದು ಮಾಡಿದ್ದೀನಿ. ಹೌದಾ? ಹಾಗಾದರೆ ಈಗ ನಾನು ನಿನ್ನ ದುಡ್ಡನ್ನು ಹೊಡೆದುಕೊಂಡು ಹೋದರೆ ಅದು ನಿಮ್ಮಪ್ಪನ ಕೈಯಲ್ಲಿ ಸಾಧ್ಯವಿಲ್ಲ. ಇವನು ಚಕ್ರವರ್ತಿ ಕಣೋ. ನಿನ್ನ ಬುರುಡಿಯನ್ನು ತೆಗೆದಾದರೂ ಸರಿ, ನಿನ್ನ ಕೈಲಿರುವುದು ಹಣ ಸುಟ್ಕೆ ಸೊಯ್ಯುತ್ತೇನೆ. ಏ ಭೂಪತಿ, ಇವನು ರಾಯಕನು ಕುರಿ ಹಾಲು ಕುಡಿದು ಬೆಳೆದವ. ತಾಯಗ ಶ್ರಮ ಪಟ್ಟವ. ನಿನ್ನಲ್ಲಿ ಧೈರ್ಯ ಸಾಹಸ ಇದ್ದರೆ ನನ್ನ ಒಂದು ಕೂದಲು ಕೂಡ ನಿನಗೆ ಅಳಗಾಡುವುದಿಲ್ಲ. ನೀನು ನಿಮ್ಮಪ್ಪಗ ಹುಟ್ಟಿದ್ದ ನಿಜವಾದರೆ ಇಲ್ಲೇ ಒಂದು ಗೆರೆ ಇದ್ದೇನೆ. ಹಣ ತುಂಬಿದ ಸುಟ್ಕೇಸನ್ನು ಆ ಗೆರೆ ಮೇಲೆ ಇಡುತ್ತಾನೆ. ನಿನ್ನಲ್ಲಿ ಧೈರ್ಯ ಸಾಹಸ ಇದ್ದರೆ ಈ ರಾಯನ ಶಕ್ತಿ ಮೀರಿಸಿ ಸುಟ್ಕೇಸನ್ನು ತೆಗೆದುಕೊಂಡು ಹೋಗರೆ ಗಾಂಡಸ್ತನ. ರಾಯ ವಾ, ನನ್ನಂತವ್ರು 10 ಮಂದಿ ಬಂದರು ನೀ ಬಗ್ಗುವುದಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಂದರೆ ನೀನು ಚಕ್ರವರ್ತಿನಾ? ಚಕ್ರವರ್ತಿ. ಅಂದರೆ ಆ ವೆಂಕಟೇಗೌಡನಿಗೆ ಸವಾಲು ಹಾಕಿ ಅವರ ಆಸ್ತಿಯಲ್ಲಿ ಗೋಸಾಲೆ ಕಟ್ಟಿದ ಚಕ್ರವರ್ತಿನಾ? ಹೌದು ರಾಯ, ಎಲೆಮರೆಕಾಯಿ ಅಂತೆ ನಾನು ಕೂಡ ರೈತರ ಪರ ಹೋರಾಟ ಮಾಡುವನು. ಚಕ್ರವರ್ತಿ, ನೀನು ನನಗೆ ಇದರಾಗಿ ಬರ್ತಾನೆಂದು ನಿನಗೆ ತಡೆ ತಟ್ಟಿ ನಿನ್ನ ಕೂಡ ಹೋರಾಟ ಮಾಡಬೇಕಾಯ್ತು. ಐ ಆಮ್ ಸಾರಿ. ಸಾರಿ ಕೇಳಬೇಕಾದವನು ನಾನು ರಾಯ. ನಿನ್ನ ಧೈರ್ಯವನ್ನು ಪರೀಕ್ಷೆ ಮಾಡಲು ನಾನು ಆ ಥರ ಮಾತನಾಡಿದೆ. ನಿನ್ನ ಬಲಿಷ್ಠವಾದ ದೇಹ 100 ಆನೆ ಬಲವನ್ನು ಮೀರಿಸುವಂಥದ್ದು. ನಿನ್ನ ಹೋರಾಟಕ್ಕೆ ಶುಭವಾಗಲಿ. ನನ್ನ ಹೋರಾಟಕ್ಕಿಂತಲೂ ರೈತರಿಗಾಗಿ ನಿನ್ನ ಹೋರಾಟ ಹೆಚ್ಚಿಗಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಯಿತು ಚಕ್ರವರ್ತಿ.
ನಮ್ಮಿಬ್ಬರ ಹೋರಾಟದಲ್ಲಿ ಈ ಬರಡಿಗೆ ಒಳ್ಳೆಯದಾಗುತ್ತಿದೆ ಅಂದರೆ ಸಾಕು. ಹಾ ಚಕ್ರವರ್ತಿ, ನಾನು 2 ದಿನ ಊರಲ್ಲಿ ಇರುತ್ತಲ್ಲ, ಬೆಂಗಳೂರಿಗೆ ಹೋಗಿದ್ದೆ. ನನ್ನ ಅಣ್ಣ ಅತ್ತಿಗೆಯನ್ನು ಪರಿಚಯ ಮಾಡಿಕೊಡ್ತೀನಿ, ಬನ್ನಿ. ಮುದುಕಿಯರು ಸಿಕ್ಕರು ಸಾಕು ಲೈನ್ ನೋಡ್ಕೊಂಡು ನಿಂತ ಬಿಡ್ತಾನ. ಯಪ್ಪ ಯಪ್ಪ ಸಂಧಿ ಗೊಂದಿ ಹುಡ್ಕಾಡಿ ಬಂದ್ರು ನನ್ನ ಮಗಳು ಸಿಕ್ಕಿಲ್ರು. ಅದು ಬ್ಯಾರೆನೇ ಐತಿ, ಅದು ಬ್ಯಾರೆನೇ ಐತಿ. ಸಂಧಿ ಗೊಂದಿ ಹುಡ್ಕಾಡಿ ಬಂದ್ರು ನನ್ನ ಮಗಳು ಸಿಕ್ಕಿಲ್ರು. ಅದು ಬ್ಯಾರೆನೇ ಐತಿ, ಬ್ಯಾರೆನೇ ಐತಿ. ಬೀರಾಸೂರ ಗಂಟ ಬಿದ್ದಾರ, ಬೀರಾಸೂರ ಗಂಟ ಬಿದ್ದಾರ. ಅದು ಬ್ಯಾರೆನೇ ಐತಿ, ಅದು ಬ್ಯಾರೆನೇ ಐತಿ, ಬ್ಯಾರೆನೇ ಐತಿ. ಏನೈತಿ ಒಳಗ ಏನೇನೈತಿ? ಆರು ಮೂರು ಒಂಬತ್ತು ಒಂಬತ್ತು ತೂತಿನ ಕೊಡನವ್ವ. ಆರು ಮೂರು ಒಂಬತ್ತು ಒಂಬತ್ತು ತೂತಿನ ಕೊಡನವ್ವ. ಚಂದಕ ಒಟ್ಟು ಮುದುಕಿಯಾರ ಕಂಡ್ರ ಲೈನ್ ಹೊಡ್ಕೊಂಡು ನಿಂತ ಬಿಡ್ತೀನಿ ನೋಡಿ. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಐತೆಲ್ಲ ನಿಮ್ಮ ಮೌನ್ ನಿನಗೆ. ಮಗಳು ಬಂದು ಕಾಯಕತ್ತಾಳ. ಯಪ್ಪ ನೋಡಿದ್ರೆ ಶೂರನ್ ಮಾತ್ರ ಮಾಡ್ಕೊಳ್ಳೋದಿಲ್ಲ. ನಾ ಮದ್ವೆ ಮಾಡ್ಕೊಂಡ್ರೆ ಬೀರನ್ನ ಮಾಡ್ಕೊಳಕ್. ಯಾಕೆ ಬೀರಿನ ಕಡೆ ನೀವು ತೋರ್ಸ ನನ್ ಬೇಯವ್ವ ಮಗಳ. ಯಪ್ಪ ಏನು ತೋರ್ಸಿಲ್ಲ, ಅವನ ಕಡೆ ಬಹಳ ಶಕ್ತಿ ಐತಿ. ಮೂರ್ ಕೆರೆಯಾಗ ಮುಳ್ಳು ಬಿ ಅವ್ನ ಕುಸ್ತಿ ಹಿಡ್ಯಾಕ. ಯಪ್ಪ ಕುಸ್ತಿ ಗಿಸ್ತಿ ಏನ್ ಹಿಡ್ದಿಲ್ಲ ಯಪ್ಪ. ದಿನ ಬೆಳಗ್ಗೆ ಅದ್ರ ಸಾಕು ಹಾಲು ಹಿಂಡಿ ಹಿಂಡಿ ನನಗೆ ಕೊಡ್ತಾನಲ್ಲ, ಅದನ್ನ ನೋಡಿ 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 ಮನೆಗೆ ಹೋದ ತಕ್ಷಣ ಅವನ ಮ್ಯಾಲ ಕನಸ್ಬಿಡ್ತಾವ. ಯವ್ವ ಮಗಳ, ಇಷ್ಟು ವಯಸ್ಸಾದ್ರೂ ನನಗ ಕನಸ್ಬೇಕು, ನಿನಗ್ ಬಿಡಕ್ ನಮ್ಮವ್ವ. ಯಪ್ಪ ನಿನಗ್ ಕನಸು ಬಿದ್ದಾವ? ಹ್ಞೂ ಬೇ. ಎಂತ ಕನಸು ಯಪ್ಪ ಹೇಳಿ ನೋಡೋಣ. ನಿನ್ನೆ ರಾತ್ರಿ ಹನುಮಂತೇವ್ರ ಗುಟ್ಟಿ ಮ್ಯಾಗ ಮಕ್ಕಂಡಿದ್ವಿ. ಅದ ಕನಸ್ನ್ಯಾಗ ಬಂದ ಅಲ್ಲೇ ಮಗ್ಗಲ್ದ ಮಕ್ಕಂಡಂಗಾಗೈತ ಬೇ ನಿಮ್ಮವ್ವ. ಏನೇ ನಾನು ಹಗುರ್ಕ ಕಾಲ್ ಹಾಕಿದ್ವಿ, ಹಾಕೋದೊಂದ ತಡ. ಯಪ್ಪ ಸುಮ್ಮನಲ್ಲ ಕೈ ಹಾಕ್ಬೇಡ. ಹೂನ್ ಬೇ ಹಾಕಿದ್ದೆ. ಆಕೆ ನಿಮ್ಮವ್ವ ಭಾಳ ಒದ್ದಾಡಕತ್ತಿದ್ಲ ಬೇ. ಅಲ್ಲಯ್ಯಪ್ಪ ಅದು ಕಟ್ಟಿ ಹೊರಗೆ ಮಲ್ಕೊಂಡು ಕಾಲು ಎತ್ತಿದ್ಯಾ? ಹ್ಞೂ ಬೇ. ಯಾಕೋ ಯಪ್ಪ? ಆಕೆ ಯಾಕೆ ಮಾಡಿಲ್ಲ ಗೊತ್ತಾಗ್ಲಿಲ್ಲ ಬೇ. ಕಾಲು ಸರಿಸ್ತಾಳ ಅಂತ ತಡಿ ಒಂದ್ ಸ್ವಲ್ಪ ಎದಿ ಮ್ಯಾಗ ಕೈ ಹಾಕೋದು ಒಂದ ತಡ. ಎದಿ ಮ್ಯಾಗ ಕೈ ಹಾಕೋದು ಅಷ್ಟ ತಡ. ಚಿಟ್ಟ ಪಟ್ಟ ಅಂತಂದ 3 ಮುತ್ತಿನಂತ ಮಕ್ಕಳು ಹುಟ್ಟಿದ್ವಿ ಬೇವಾ. 3 ಮಕ್ಕಳ ಯಪ್ಪ? ಅದು ಹೆಂಗ ಹೊಡೆದ್ಲ ಯಪ್ಪ ನಮ್ಮವ್ವ? ಹ್ಞೂ ಯವ್ವ, ನೀ ಹುಟ್ಟಿಂದ 4 ವರ್ಷ ಆದ್ರೆ ನಮಗ ಒಟ್ಟ ಮಕ್ಕಳಾಗಿದ್ದಿಲ್ಲ. ನಮ್ಮ ಮನೆ ದೇವ್ರಿಗೆ ಬೇಡಿಕೆ ನಿಮ್ಯಾಕ ಮೂತಿನಂತ 3 ಗಂಡು ಮಕ್ಕಳ ಹುಟ್ಟಿದ್ರು ಬೇಯವ್ವ. ಬಾ ನಿನಗೆ ಮಕ್ಕಳು ಹುಟ್ಟ್ಯಾವ ಅಂತೇಳಿ
ಇವ್ರನ್ನ ಅಳಿಸಬಾರ್ದು ಅಂತೇಳಿ ಮಾಲಿ ಕುಡಿಯೋ ಮಠ ಸುಮ್ಮನಿದ್ಯಾ. ಹೌದು ಬಿಡಪ್ಪ, ಅಪರೂಪಕ್ಕೆ ಹುಟ್ಟ್ಯಾ ಒಂದ ಮೇಲೆ ಮತ್ತೆ ಇಷ್ಟೆಲ್ಲ ಇರೋದೋ ತ್ರಾಸು. ಮುಂದೇನಾತ ಹೇಳು? ಮುಂದನ್ನಕರಿ ಏನೈತಿ ಬೇಯವ್ವ, ಮಾಲಿ ತಿಂದ ಮಕ್ಳು ಅತ್ತಾಗೊಂದು ಇತ್ತಾಗೊಂದು ಬಿದ್ವಾ. ನಿಮ್ಮವ್ಗ ಗಪ್ಪನ ಕೌದಿ ಹೊಚ್ಚಿದ್ಯಾ. ಯಾಕಯ್ಯಪ್ಪ ಕೌದಿ ಹುಚ್ಚಿದಿ ನಮ್ಮವ್ವಂಗ? ಅಷ್ಟು ತೊಂಡಿ ಆಗಿದ್ದೆ ಅಲ್ಲೋ ನಿಮ್ಮವ್ನ. ಏನ ಹೇಳ ನಿಮ್ಮವ್ನ? ನಾನು ಹೇಳೋ ತನಕ ತಾಡದೆ ಹೇಳ. ಹೊರಗ ಮಕ್ಕಂಡಿದ್ನಲ್ಲ, ಯಾರ ಮಂದಿ ನೋಡಿ ಗಿಡ್ಯಾರ ಅಂತೇಳಿ ಅದ ಕೌದಿನ ಹೊಚ್ಕೊಂಡು ನಾನು ಮಕ್ಕಣದ ಅಷ್ಟ ತಡ ಹಗುರಕ ಆಕಿ ನಿಮ್ಮ ಮೌನ್ ಮ್ಯಾಗ ಒಳ್ಳೆ ಬಿಟ್ಟೆ. ಹೊಳ್ಳದಷ್ಟ ತಡ ಬಿ ಮಾರಿ 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 ಕಡ್ದು ಬಿಟ್ಟದ್ಲ. ಯಾಕೆ ಕಡದ್ಲ ಯಪ್ಪ? ನಿಮ್ಮವ್ ಅಲ್ಲೋ ನಿಮ್ಮವ್ನ. ಅದು ಗೌಡ್ರದ ಒಂದು ಹೆಣ್ಣ ಇತ್ತ. ಹನುಮಂತೇವ್ರ ಗುಡಿ ಕಟ್ಟಿ ಮ್ಯಾಗ ಮಕ್ಕಂಡಿದ್ದ. ಅಲ್ಲೇ ಬಂದು ಕನಸ್ನಾಗ ಕರೆದು ಬಿಟ್ಟದ ಬೇವ. ಹೆಣ್ಣ ನಾಯಿನ ನಿನ್ನ ಅದೇ ಅಂತ ಕನಸು ಬಿದ್ದತ್ತ ನಿಮ್ಮ ಅಪ್ಪನ ಇದೊಂದು. ಕಮಳೆ ಬುಡಕನಿ ಹಾಸ ಮಾಡೋನು ಟೈಮ್ ಪಾಸ, ಹುಡುಗಿ ನೀರಿಯ ಬಲ ಬಿರ್ಸ ಮಾಡೋನು ಟೈಮ್ ಪಾಸ. ನಿಮ್ಮಪ್ಪ 25 ಕನಸ್ಕೊಂಡ ನಿನಗೆ 12 ಮಂದಿ ತಮ್ಮರಂತ ಹೇಳ್ತಾನ. ಹೆಣ್ಣಾಯಿಗತಿ ನಾತಾಡ್ಕಂದು ಇಲ್ಲಿ ಓಡಿ ಬಂದಿದೆ. ಹಿಡಿಯೋ ನಾಯಿ ಹಂಗ್ ಬಂದ್ರಿ ಕುಲಕರ್ಣಿ ಅವ್ರ. ನಿನ್ನ ಮಗಳ ಗಿಂಡಿ ಕೆಳಕ್ ಬಂದಿನಿ. ಗಿಂಡಿಯ ಏನಂದಿಲ್ಲ ನಾಚಿಗಡಿ ಐವೇ ಕೆಡಿ ಬೇಬರ್ಸಿ ಹಲ್ಕನ್ ಮಗನ ಚರಂಗಿ ನನ್ನ ಮಗನ. ನಾನು ಅವ್ರಪ್ಪ ಇಲ್ಲಿರುವಾಗ ನನ್ನ ಎದುರಿಗೆ ನನ್ನ ಮಗಳಿಗೆ ಗಿಂಡಿ ಕೈ ಹಾಕ್ತೀಯ ಮಗನ ಹಾಕಂಗಾರ ನೋಡೋಣ. ತಪ್ಪೇನೈತ್ರಿ ಕುಲಕರ್ಣಿ ಅವ್ರ? ಈಗ ಈ ಹಾಲಿನ ಗಿಂಡಿ ಬಂದಾಗ ಮುಂದೊಂದು ತಿಂಗಳದಾಗ ನಿನ್ನ ಮಗಳ ಗಿಂಡಿನ ಬರುತ್ತೆ ನನ್ನ ಕೈಯಾಗ. ಮುಚ್ಚಿಗೆ ಅರ್ಲಿ ಬಾಯನ 3 ತಿಂಗಳಾತಂತ ಈ ಮಗನ ಕೈಯಾಗ ಗಿಂಡಿ ಸಿಗತ್ತೀನಿ. ಅದೇನು ತಾಂಬ್ರದನ ಕೊಡ ಮಾಡಿದ್ದೇನು ಕೊಡನ? ನಿನ್ನವನ ಅವನ ಕೈಯಾಗ ಯಾಕೆ ಕೊಡಕ್ ಹೋಯ್ತವ ನಿನ್ನ ಗಿಂಡಿನ? ಹಾಲು ಹಿಂಡ ಕೊಟ್ಟಿನ ಯಪ್ಪ. ಹಾಲಿಂಡ ಗಿಂಡಿ ಕೊಟ್ಟಿಯನ ನಿಮ್ಮವನ? ನಾ ಏನ ಬೇರೆ ತಿಳ್ಕೊಂಡಿದ್ನಲ್ಲೋ ನಿಮ್ಮವನ. ಹಂಗೆಲ್ಲ ತಿಳ್ಕೊಬೇಡ್ರ, ಇನ್ನು ಸಣ್ಣವದಿ. ಬೇರೆ ತಿಳ್ಕೊಳಕ್ ಏನೈತಿ ಮಾವ? ಈ ಹಾಲಿನ ಗಿಂಡಿ ಬಂದಂಗ ಮುಂದೊಂದು 15 ದಿನದಾಗ ನಿನ್ನ ಮಗಳ ಗಿಂಡಿನ ಬರ್ತದೆ ನನ್ನ ಕೈಯಾಗ. ಲೇ ಬೇಬರ್ಸಿ ನನ್ನ ಮಗಳ ಗಿಂಡಿಗೆ ಕೈ ಹಾಕಿ ಆ ಮಗನ ನಿನ್ನ ಕೈಯ ಮುರಿದು ಬಿಡ್ತಾನೆ. ಯವ್ವ ಮಗಳ ಮನೆಗೆ ಬರ್ಲೆ ಬೇಡ ನಿಮ್ಮ ಮಾವನ. ಯವ್ವ ಇವನ್ ಬಿಟ್ಟಲ್ಲಿ ಏನು ಬೇ ದೌಡನ ಹಾಲು ಹಿಂಡಿಸಂದ ಮನೆಗೆ ಬಂದ್ಬಿಡ. ಓಯಪ್ಪ ಬೇಗ ಬಂದ್ಬಿಡ್ತೀನಿ ಹಾಲು ಹಿಂಡಿಸ್ಕೊಂಡು. ನೀ ಮುಂದೆ ನಡಿ. ಹಂಗ ಹೆಂಗ ಹೋಗ್ತೀವ ನನ್ನಪ್ಪ? ನಿಮ್ಮ ಮೌನ ಹಾಲು ಹಿಂಡಿಸ್ಕೊಂಡ ದೌಡನ ಮನೆಗೆ ಬಾ. ಇಲ್ಲ ಕಾಣ್ರ ನಿನ್ನ ಮಣಕಾಲ್ ಗಡ್ಡಿನ ತೆಗಿತೇನೆ. ಇಲ್ಲ ಅಪ್ಪ ಸೀದಾ ಇಲ್ಲೇ ಬರ್ತೀನಿ. ಹಿಂಗ ಎಲ್ಲೂ ಹೊಳಂಗಿಲ್ಲ. ಪಾಂಡ್ರ ಒಂದ ರೂಟ್. ಹೋಗಲೇ ಮಗನ ಹೋಗ. ನಿನ್ನ ಮಗಳ ಮಗನ ನೋಡಕ್ಕೆ ಬೀರಾ ನಮ್ಮಪ್ಪನ ಕೆಲಸ ಇತ್ತು. ಹೋಗ ನಿನ್ನ ಮಗಳ ಗಿಂಡಲ್ಲ ನಾ ನೋಡಕತ್ತೆ. ಆಲ ಬೆಳಕರ್ಯಾಕ ಮಾತ ಮಗನ ನಿನ್ನ ಮಗಳ ಗಿಂಡಿ ನೋಡಕತ್ತೆ. ಊರ್ ಚರ್ಮಗಿಳಿ ಏನಾದ ನೋಡದ ಗಿಂಡಿನ ಸ್ವಲ್ಪ ನಾಚಿಕೆ ಮಾನ ಬರೈತಿಲ್ಲ. ನಮ್ಮಪ್ಪ
ಅಪ್ಪನ ಮುಂದೆ ಹಂಗೆ ಮಾತಾಡ್ತಿಯಲ್ಲ. ನಿಮ್ಮಪ್ಪ ಡಾನ ಹೌದು ಡಾನ. ನಾನು ಮದುವೆ ಮಾಡ್ಕೋತೀಯನ? ಹಂಗಾರೆ ಸುರ ಹಚ್ಕೋ ಮತ್ತ ಮದುವೆ ಹಲೋ 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 ಕರಿಯ ಕೂದಲಿಗೆ ಕೆಂಪಾನ ಬಣ್ಣ ಹಚ್ಚಿ ಎಬ್ಬಿಸಳದೂಳ ಹೌದು ಮಾವ ಅಂದರ ಮುತ್ಯ ನಿಂತೋಡ್ಸಿಲ್ಲ ಕುಣಿತಾಳ ಕುಣಿತಾಳ ಎಲ್ಲ ಕಾಲ ಹತ್ತದಂಗ ಕುಣಿತಾಳ ಜಿಗಿತಾಳ ಜಿಗಿತಾಳ ಜಿಗಿದಂಗ ಜಿಗಿತಾಳ ಕುಣಿತಾಳ ಕುಣಿತಾಳ ನನಗ ಕಾಲ ಕುಣಿತಾಳ ಮೇಕಪ್ಪ ಮಾಡಸಕ ಹುಡುಗಿ ಬರೋಬ್ಬರಿ ಮಾಡ್ತಾಳ ಒಂದುವರೆ ತಾಸ ಈಕಿಯ ಮೇಕಪ್ಪ ನೋಡಿ ಹೆದರಿ ಹೊಡೆತಿ ಮಂದ ಬರಕೋಸ ಪೌಡರ ಆರ್ಗೋಡ ಆಡ್ತಾವ ಪೌಡರ ಪೌಡರ ಆಡ್ತಾರ ನಾವು ಹುಡುಗರ ಹಂಗ ಪ್ಯಾಶನ್ ಮಾಡಕ ತಂದಾಳ 16 ಡ್ರೆಸ್ ಒಂದೊಂದು ಡ್ರೆಸ್ನ್ಯಾಗ ಒಂದೊಂದು ತರ ಕಾಣ್ತೈತೆ ಈ ಹುಬ್ಬಳ್ಳಿ ಪೀಸ ಸೋನೈತೋ ಮುಗಿತಾ? ಬಾರಪ್ಪ ಪೀಸ. ನಮ್ಮ ಅಪ್ಪ ಬಂದ ಅಲ್ಲಿ. ಬಾಯಪ್ಪ ಕಾಲು ಮುರ್ಕೊಂಡು ಬಂದೆ. ಏನಾಯ್ತು ನನ್ನಪ್ಪ? ಏನಾಯ್ತಿದೆ? ಇಲ್ಲೇ ಉತ್ತಮ ಕೆರೆಗೆ ಹೋಗಿದ್ನೆ, ಕಾಲು ಮುರಿದು ಕಳಿಸ್ಬಿಟ್ರು. ಹೋಗಿದ್ಯಾ? ನಮ್ಮ ಮುದಲ್ ಕೆರೆಗೆ ಹೋದ್ಮೇಲೆ ಮುದುಕಿಯರು ಸಿಕ್ಕಿರ್ಬೇಕು ನೀನು. ಹಂಗಾರ ಮುದುಕಿಯರು ಅಲ್ಲಿ ಬಿಡ್ಬೇ, ಹರಿಯದಾರ ಅದಾರ. ಹರೇದರ್ಗು ನೀ ನೋಡಿ ಅವನ್ನ ಹಳೆಯಲ್ಲವರು ಭಿನ್ನತ್ತೇನ ಹರೇದ ಮಗಳು ಹುಟ್ಟ್ಯಾಳ, ಆದ್ರೂ ಹರೇದವ್ರು ನೋಡಕ್ ಬಿಡವಲ್ಲಿ. ನಿನ್ನ ನಾಚಿ ಕೇಡಿ ಒಯ್ದು. ಆದ್ರೆ ಅಪ್ಪ ನಿನ್ನ ಕಂಡ್ರೆ ನನಗೆ ಬಹಳ ಪ್ರೀತಿ. ಹೆಂಗಾದ್ರು ನಮ್ಮವ್ವ ಮೂರ್ ಹಡದ್ ಸತ್ತಾಳ. ಅಲ್ಲ ನಿಮ್ಮವನ ನನಗೇನು ಭಾಳ ವಯಸ್ಸಾಗಿಲ್ಲ ಬೇ. ನಿನಗ್ ವಯಸ್ಸಾಗಿಲ್ಲ ಬಿಡು. ಭಾಳ 25 ಹೌದಾ? 25 ವಯಸ್ಸಿನ ಮಗಳು ಹುಟ್ಟಿದ್ಲ. ಎಂತ ಅವತಾರ ಯಪ್ಪ ನೀನು. ನಿನ್ನಂತ ಅಪ್ಪ ಇಲ್ಲ, ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನಿನ್ನಂತ ಅಪ್ಪ ಇಲ್ಲ, ಒಂದೊಂದು ಮಾತು ಬೆಲ್ಲ. ನಿನ್ನಂತ ಜೀವ, ನಿನ್ನಂತ ಭಾವ, ಯಾವ ದೇವ ತಂದವರೆಗೂ ಇನ್ನು ನಾನು ಅರಿಯನು. ನಿನ್ನಂತ ಮಗಳು ನಿನ್ನಂತ ಮಗಳು ಇಲ್ಲ, ಹೌದು ಒಂದೊಂದು ಮಾತು ಇಲ್ಲ. ನಿನ್ನ ಗಂಡ ಮೇಲೆ ಬೆಳಕ ಕಂಡ ಬಾಲೆ ಯಾವ ದೇವತ
ಅಲ್ಲಿಬ್ರು ಮುದುಕ್ಯಾರ್ ಕುಂತಾರ ನೋಡು ಅವ್ರಿಗೆ ಲೈನ್ ನೋಡ್ಯಾಕತ್ತಿ ಓದಿಲ್ ನೀ ಇಲ್ಲ ಬೇರೆ ನನಗ್ ಗೊತ್ತೈತಿ ಅವರು ನಿನ್ನ ನೋಡಕ್ ಬಂದ ಕುಂತಾರಲ್ಲಿ ಅಲ್ಲಿ ಯಾರು ಕುಂತಾರಲ್ಲ ಅಲ್ಲಿಬ್ರು ಕುಂತಾರ ನೋಡು ಅಜ್ಜಿ ಅಮ್ಮರ ಹಾ ನಿಮ್ಮವನ ಏನ್ ಕನಸ್ಕೊಂಡಿದ್ದೆ ನಿನ್ನವನ ಅವ್ರಿಗೆ ಲೈನ್ ನೋಡ್ಯಾಕತ್ತಿ ನಂಗೆ ಅದಿನ್ನೂ ಬರೋವಲ್ದು ತಡಿ ಮಾಡ್ತೀಯ ಬಂಗಾರಿ ಹೋಗೋ ಹೊತ್ತೆ ನಿಂದ್ರಂದ್ರೆ ನಿಂದ್ರಂಗಿಲ್ಲ ಯಾಕ ಈ ಬೀರಿನ ಮಾರಿಗೆ ಮಾರಿ ಹಾಕಾಕತ್ತಿಯಲ್ಲ ಬಾರ್ಪ ಮಗನ ಬಾ ನನಗೆ ಚಿಮಾರಿ ಹಾಕತ್ತಳ ನಿನಗೆ ಚೀತು ಕಳಿಸ್ತಾಳ ಬಾ ಅಲ್ಲೇ ಬೀರ ನನ್ನ ಯಾಕೆ ಬೇಜಾಳಲ್ಲ ಆಕಿ ನನ್ನ ಸೋದರ ಸೊಸಿ ಅದಾಳ ಇನ್ನು ನನಗ ಮೂತ್ ಕೊಡ್ತಾಳಲೇ ಮತ್ ಕೊಡಕ್ಕೆ ಯಾಕೊಲ್ಲ ಅಂತಾಳಪ್ಪ ನನ್ನ ಮಪ್ಪಕ್ಕಿಂತ ಬಲಾದಿ ನೋಡೇನ ಮತ್ತಾಕಿ ನೋಡಿ ತಡ್ಕೊಳಕ್ಕಾಗಿಲ್ಲ ಆ ಬಂಗಾರ ಮತ್ ಕೊಟ್ರು ಕೊಡಕ್ಕಲ್ಲ ಹೌದೌದು ಕೊಡ್ತೀನಿ ಥೂ ಚಿಮಾರಿಗಳ ನಾ ಯಾರಿಗೇನು ಕೊಡಂಗಿಲ್ಲ ನಾ ಇನ್ನು ಹೋಗ್ಲಾ ಬಂಗಾರಿ ಇಬ್ಬರ ಕುಟಾಗ ಬೀರ ಸೂರ್ಯನ್ ಕುಟಾಗ ಒಂದು ಸಾಂಗ್ ಹಾಡಿ ಹೋಗ ಬೀರ ಶುರು ಅದಕ್ಕ ನಿಂತಿದ್ರನ ಯಾಕೆ ಸಿಟ್ಟು ಮಾಡ್ಕೊಂಡಿಯಪ್ಪ ಹೇಳು ನನ್ನ ಹತ್ರ ಹೇಳು ಅವನ ಹತ್ರ ಏನು ಹೇಳ್ತೀನಿ ಏನಾಯ್ತು ಬಂಗಾರು ಎಲ್ಲ ಬಾಳೆ ಸುದ್ದ ಆಗೈತಿ ಮತ್ತೇನೈತಿ ಮತ್ತ ಎಲ್ಲ ಮುಗಿದ ಮೇಲೆ ಯಾಕೆ ಬೇಜಾರು ಮಾಡ್ಕೊಳ್ಳೋದ ಹೊಡಿ ಮತ್ತ ನೀವು ಇಬ್ರು ಕೈ ಹಿಡ್ಕೊಂಡು ಹಿಂಗ್ ಮಾಡೋವಾಗ ಶಾಣೆ ಅದಿನ್ನ ಮಾಡ್ಸಲ ಒಳಗ ಮಾಡ್ಬೇಕಂತ ಮಾಡಿದ್ವಿ ನೀವೆಲ್ಲ ಮಾಡ್ತಿರಂತ ಹಿಂಗ್ ಹಿಡ್ಕೊಂಡಿದ್ದ ಹೊಡೋಣ
ಜಟಕ ಕುದುರೆ ಹತ್ತಿ ಭಂಡಾರ ಹತ್ತತನ ಸುಮ್ಮನಿಲ್ಲ ಮಾಡವಾಡ ಕಾಲ ಮೇಲ ಏನು ಮಸ್ತೈತಿ ಅಪ್ಪ ಜವಾರಿ ಸೇರಿ ಉತ್ತೈತಿ ಸೇರಿ ಬುದ್ಧಿ ಕಟ್ಟಿಲ್ಲ ಇದಕ್ಕ ಒಟ್ಟಿನ ಹೊಲಕ ಏನು ಮಸ್ತೈತಿ ಈ ದರಿದ್ರನಿಗೆ ಏಕೆ ಈ ಭೂಮಿ ಮೇಲೆ ಜನ್ಮ ಕೊಟ್ಟೆ? ಜನ್ಮ ಕೊಡುವುದನ್ನು ಕೊಟ್ಟೆ ನನ್ನ ಜೀವನ ಜೀವನ ಕೊಡುವುದನ್ನು ಕೊಟ್ಟೆ ನನ್ನ ಜೀವನ ಉದ್ದಕ್ಕ ಕಷ್ಟ. ನನಗೇನು ಜನ್ಮ ಕೊಡು ಎಂದು ನಿನ್ನ ಹತ್ತಿರ ನಾನೇನು ಬೇಡಿಕೊಂಡಿದ್ದೆ. ನೀನಾಗಲೇ ನನಗೆ ಜನ್ಮ ಕೊಟ್ಟು ಈ ಭೂಮಿಗೆ ಬಿಟ್ಟು ಆ ದುಷ್ಟ ಶ್ರೀಮಂತರ ಮೋಸ ಚಕ್ರ ಸಿಗಿಸಿ ನನ್ನ ಸಂಸಾರವನ್ನು ಒಡೆದು ಕನ್ನಡಿಯಂತೆ ಮಾಡಿದೆಯ ದೇವ. ಕಡೆ ನೋಡಿದರೆ ಒಳ್ಳೆಯವಳೆಂದ ನನ್ನ ಹೆಂಡತಿ ಪರಪುರುಷನ ನೋಡುವ ಕಾಮಿನಿಯಾದ, ಮತ್ತೊಂದು ಕಡೆ ನೋಡಿದರೆ ಮೋಸದಿಂದ ನನ್ನಿಂದ ಕಾಲಿಸ್ಟಾಪಿಗೆ ಸೈಬ
ಮಾಡಿಕೊಂಡು ನನ್ನ ಮನೆ ಆಸ್ತಿ ಎಲ್ಲ ಆ ಯಕ್ಕಟ ಗೌಡನ ಹೆಸರಿಗೆ ಬರೆಸಿ ನನ್ನನ್ನು ಮನೆಯಿಂದ ಹೊರ ಹಾಕಿದರು. ಕೆಟ್ಟ ಕಾರ್ಯ ಮಾಡುವ ಇಂಥ ದುಷ್ಟ ಜನರ ಮಧ್ಯೆ ನಮ್ಮಂತ ಅಮಾಯಕರು ಬದುಕಬಾರದು ತಂದೆ. ಬದುಕಬಾರದು ರಾಯ. ಎಲ್ಲಿರ್ವಿ ಬಾರಪ್ಪ ರಾಯ. ಈ ನಿನ್ನ ನನಗೆ ಓ ಮನುಜ ಈ ಲೋಕವೇ ರಾಯ ಬಾರಪ್ಪ. ಈ ನಿನ್ನ ನನಗೆ ಮೋಸವಾಗಿದೆ. ಬಾರಾಯ ಬಾ. ವೆಂಕಟೇಗೌಡ, ಖಾಲಿ ಸ್ಟಾಂಪ್ ಮೇಲೆ ಸಹಿ ಹಾಕಿಸಿಕೊಂಡು ಅವರ ಮನೆ ಆಸ್ತಿಯನ್ನೇ ನಿನ್ನ ಹೆಸರಿಗೆ ಮಾಡಿಕೊಂಡು ಮನೆಯಿಂದ ಹೊರ ಹಾಕಿ ಈ ನಾಡಿಗೆ ಅನ್ನ ಹಾಕೋ ರೈತರನ್ನು ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡ ಅಂತ ಮಾಡಿದೀಯ ಆ ಬಡ್ಡಿ ಮಗನೇ. ನಿನ್ನ ಮೋಸದ ಬುದ್ಧಿಗೆ ಮಂಗಲ ಹಾಡಿ ನಿನ್ನ ಕರ್ಮ ಕಾಂಡವನ್ನು ಕತ್ತರಿಸಿ ಹಾಕಿ ನಿನ್ನನ್ನು ಒದ್ದು ಒಳಗೆ ಹಾಕಲಿಲ್ಲ. ನನ್ನ ಹೆಸರು PSI ರುದ್ರನೇ ಅಲ್ಲ. ಸ್ವಲ್ಪ ನಿಂತ್ಕೊಳ್ಳಿ. ಯಾರು? ಓಹೋ ಮೇಡಮ್, ನಮಸ್ಕಾರ. ಇದು ಸರ್ಕಾರಿ ಆಫೀಸರ್ ಆಗಿ ನೀವು ಮೇಡಮ್ ಅಂತಿದ್ದೀರಲ್ಲ? ಮೇಡಮ್, ನಾನು ಸರ್ಕಾರಿ ಆಫೀಸರ್, ನೀವೇ ತಾನೇ ಕಾರಣ ಇರಬಹುದು ರುದ್ರ. ಹಾಗಾದ್ರೆ ಸಾಕಷ್ಟು ವಿದ್ಯೆ ಕಲಿತು ಸಮಾಜದಲ್ಲಿ ಬೆಲೆ ಸಿಗದೆ ನಿರುದ್ಯೋಗಕ್ಕೆ ತಿರುಗುತ್ತಿರುವ ನಿಮ್ಮಂಥ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದೇ ನನ್ನ ಗುರಿ. ವಾ ಮೇಡಮ್, ಇನ್ನು ನಿಮ್ಮ ಮನಸ್ಸನ್ನು ನನ್ನ ಮನಸ್ಸಾಕ್ಷಿಯಾಗಿ ಒಪ್ಪಿಕೊಂಡೆ. ನೀವು ಶ್ರೀಮಂತರು, ನಾವು ಬಡವರು. ನಿಮಗೆ ಹೃದಯವಿಲ್ಲೆಂದು ಭಾವಿಸಿದೆ. ಆದರೆ ಅದನ್ನು ಸುಳ್ಳಾಗಿಸಿ ನನ್ನ ಮೇಲೆ ಕರುಣೆ ತೋರಿಸಿ ನನಗೆ ಹಣದ ಸಹಾಯವನ್ನು ಮಾಡಿದ್ದೀರಾ. ಯಾವತ್ತೂ ಮರೆಯೋದಿಲ್ಲ. ಇದರಲ್ಲಿ ಋಣದ ಮಾತೇನಿದೆ ರುದ್ರ? ಹಣದ ಕೊರತೆಯಿಂದ ನರಲ್ಲಿ ವಿದ್ಯೆಯ ಬೆಳಕಿಲ್ಲದೆ ದುಡ್ಡಿನ ಕತ್ತಲೆಯಲ್ಲಿ ಕೊರಗುತ್ತಿರುವ ನಿಮ್ಮಂತ ಫಸ್ಟ್ ರ್ಯಾಂಕ್ ವಿದ್ಯಾರ್ಥಿಗಳಿಗೆ ಸಹಕಾರ ಮಾಡಿದೆ ಅಷ್ಟೇ. ನೀವು ಕೊಟ್ಟ ಸಹಕಾರ ಈ ಬಡವನಿಗೆ ದಾರಿದೀಪವಾಯಿತು. ಮೋಸ ವಂಚನೆ ಮಾಡುತ್ತಿರೋ ಲಪಂಗನ ಮಕ್ಕಳನ್ನು ಹೊರಗೆ ಹಾಕುವ ಅಧಿಕಾರ ನನಗೆ ಸಿಕ್ಕಿತು. ನಿಮಗೆ ಅಧಿಕಾರ ಇದೆ ಎಂದು ಬಡವರಿಗೆ ಸಹಾಯ ಮಾಡಿ ರೈತರಿಗೆ ರಕ್ಷಣೆ ನೀಡಿ ನಿಮ್ಮ ಕರ್ತವ್ಯಕ್ಕೆ ನ್ಯಾಯ ಒದಗಿಸಿ. ಅಷ್ಟೇ ಅಲ್ಲ, ದುಡ್ಡಿದೆ ಎಂದು ಅಹಂಕಾರದಿಂದ ಕಂಡವರಿಗೆ ದರ್ಪ ತರಿಸುವವರಿಗೆ ಕೈ ಜೋಡಿಸಬೇಡಿ. ಮೇಡಮ್, ನಾನು ರೈತನ ಮಗ, ಬಡತನದಲ್ಲಿ ಹುಟ್ಟಿ ಬೆಳೆದವನು, ಬಡತನ ಏನೆನ್ನುವುದನ್ನು ಅರಿತುಕೊಂಡವನು. ನನ್ನ ಮೇಲೆ ದುಡ್ಡಿನ ಸುರಿಮಳೆಯನ್ನೇ ಸುರಿದರೂ ಕೂಡ ಆ ದುಷ್ಟನ ಮಕ್ಕಳನ್ನು ನನ್ನ ಬೂಟುಗಾಲಿನಿಂದ ಹೊತ್ತು ಒಳಗೆ ಹಾಕುವ ಅಧಿಕಾರ ನನಗೆ ಸಿಕ್ಕಿದೆ. ರುದ್ರ, ನಿಮಗೆ ಸಿಕ್ಕ ಅಧಿಕಾರದಿಂದ ದುಷ್ಟರ ಕೈಯಲ್ಲಿ ಕಣ್ಣೀರಿನಲ್ಲಿ ಕೈ ತೊಳಿತಿರುವ ಬಡವನ ರಕ್ಷಣೆಯಾದರೆ ಸಾಕು. ರಜನಿಯವರೇ, ನಿಮ್ಮ ಹತ್ತಿರ ಎಂಥ ಉದ್ಧಾರ ಗುಣವಿದೆ. ಸಾಕಷ್ಟು ಆಸ್ತಿ ಐಶ್ವರ್ಯ ಇದ್ದರೂ ಕೂಡ ಈ ಬಡವರ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸಿ ಮಾತನಾಡುತ್ತಿರುವುದಿಲ್ಲ. ಈ ನಿಮ್ಮ ಈ ಬಡವರ ರಕ್ಷಣೆಗೆ ಈ ಭೂಮಿಗೆ ಅವತರಿಸಿ ಬಂದ ರುದ್ರ, ಸಾಕಷ್ಟು ಆಸ್ತಿ ಅಂತಸ್ತು ಶ್ರೀಮಂತಿಕೆ ಇದ್ರೂ ನಾವು ಸತ್ತಾಗ ಅದೆಲ್ಲ ನಾವು ಹಿಂದೆ ಬರಲ್ಲ. ಇರುವಷ್ಟು ದಿನ ಒಳ್ಳೆಯವರು ಎನ್ಸ್ಕೊಂಡ್ರೆ ಸುಖನಾದ್ರೂ ಸಿಗಬಹುದು. ದೇವರ ಕೊಟ್ಟ ಆಯುಷ್ಯದಲ್ಲಿ 36 ಭಾಗದಷ್ಟು ಜನರಿಗೆ ಒಳ್ಳೆಯದನ್ನೇ ಮಾಡಬೇಕು. ಅಣ್ಣ ತಮ್ಮ ರಕ್ತ ಸಂಬಂಧವನ್ನೇ ಮರೆತು ದಿನನಿತ್ಯ ಮೋಸ ವಂಚನೆ ಮಾಡುತ್ತಿರುವ ಲಪಂಗನ ಮಕ್ಕಳನ್ನು ಒದ್ದು ಒಳಗೆ ಹಾಕುವ ಅಧಿಕಾರ ನನಗೆ ಸಿಕ್ಕಿತು. ನಾನೇ ಅರ್ಜೆಂಟಾಗಿ ಸ್ಟೇಷನ್ಗೆ ಹೋಗೋದಕ್ಕೆ ಒತ್ತಾಗಿದೆ. ನಾನಿನ್ನು ಬರಲೇ. ಆ ರಾಯನ ವಿಷಯ ಏನಾಯ್ತು? ರಾಯನ ಬಗ್ಗೆ ನೀನೇನು ತಲೆ ಕೆಡಿಸ್ಕೊಳ್ಳಬೇಡ.
ನಿನ್ನ ಕೊರಳಿಗೆ ತಾಳಿ ಕಟ್ಟಿಸುತ್ತೇನೆ. ನಿನ್ನ ಮಾವಂದಿಗೆ ಸವಾಲು ಹಾಕಿ ನಿನ್ನ ಕೊರಳಿಗೆ ತಾಳಿ ಕಟ್ಟಿಸುತ್ತೇನೆ. ಈ ಮಾತು ನಿಜನಾ? ನಿಜ ರಜನಿ. ಈ ಅಕ್ಕನ ಚಾಳಿ ಮನೆ ಮಂದಿಗೆಲ್ಲ ಇದೆ ಎಂದು ಅವನು ನಿನ್ನಿಂದ ದೂರವಿದ್ದ. ಆದರೆ ಅದನ್ನು ಸುಳ್ಳಾಗಿಸಿ ನಿನ್ನ ಅಂತ ಒಳ್ಳೆ ಗುಣದವಳಿಗೆ ಯಾವ ಗುಣಗಾನ ಮಾಡದೆ ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತಾನೆ. ನಾನೇನು ಬರಲೇ? ನಿಮ್ಮ ಪ್ರೇಮದಿಂದ ನನ್ನ ಕೊರಳಿಗೆ ತಾಳಿ ಕಟ್ಟು ಹಾಗೆ ಹೋಗ್ತಿದ್ದಿರಲ್ಲ. ನನ್ನೊಂದಿಗೆ ಆಗಿ ಹಾಡಿ ಕುಣಿಯಬಹುದಲ್ಲ? ನನಗೆ ಸ್ಟೇಷನ್ಗೆ ಹೋಗೋದಕ್ಕೆ ಒತ್ತಾಗಿದೆ. ನಾನು ಅರ್ಜೆಂಟಾಗಿ ಸ್ಟೇಷನ್ಗೆ ಹೋಗಬೇಕು. ರುದ್ರ, ಅಂದು ನೀವು ಕಾಲೇಜ್ನಲ್ಲಿ ಹಾಡಿದಂಥ ಹಾಡಂತೂ ನನಗೆ ಕೇಳೋದಕ್ಕೆ ತುಂಬಾನೇ ಇಷ್ಟ. ಹಾಡಿ. ಜನುಮ ಜನುಮದಲ್ಲೂ ನಿನ್ನೊಲವ ಬೇಡುವೆ, ನನ್ನ ಜೀವ ನಿನ್ನ ಮುಡುಪಾಗಿ ಹೋಗಿದೆ. ಏಕೋ ಏನೋ ಆಸೆ ನೀಡಿದೆ, ಬಾಳ ದಾರಿ ಹೂ ಹಾಸಿದೆ. ಇಂಥ ಬಂಧದಿಂದ ಬಂದ ನೋಡುವೆ, ಜನ್ಮ ಜನ್ಮದಲ್ಲೂ ನಿನ್ನೊಲವು ಬೇಡುವೆ. ನನ್ನ ಜೀವ ನಿನ್ನ ಮುಡುಪಾಗಿ ಹೋಗಿದೆ. ಹರುಷವ ನೀಡಿದೆ ಸರಸ ಹೊಸದು ಮಿಲನಕ್ಕೆ ತೂಗಿದೆ. ದಿನವೂ ಕ್ಷಣವೂ ಕನಸಲಿ ಕಾಡಿದೆ, ಹಗಲು ഇരുಳು ಸಹಿಸುಗು ಕಾಡಿದೆ. ಪ್ರಣಯದ ಸುಖವ ತೋರು ನನ್ನ ಕೂಗಿದೆ, ಅನುದಿನ ಇರಲು ನಾನು ಯಾಕೆ ಹೀಗಲೇ. ಒಲವಿಂದ ಮನಸ್ಸೆಂದ ತೋರು ಪ್ರೀತಿಯ, ಈ ತನುವಲಿ ನಾ ಬರೆದಿದೆ ನಿನ್ನ ಮೋಹವ. ಜನ್ಮ ಜನ್ಮದಲ್ಲಿ ನಿನ್ನೊಲವ ಬೇಡುವೆ, ನನ್ನ ಜೀವ ನಿನ್ನ ಮುಡುಪಾಗಿ ಹೋಗಿದೆ. ಈಗಲಾದರೂ ಹೋಗಬಹುದೇ? ಆಯ್ತು, ಹೋಗಿ ಬನ್ನಿ. ಈ ರುದ್ರ ಹೇಳಿದಂತೆ ಆ ರಾಯನ ಕೈಯಿಂದ ನನ್ನ ಕೋಳಿಗೆ ತಾಳಿ ಕಟ್ಟಿಸಿಕೊಂಡು ನನ್ನ ತಂದೆಯನ್ನು ಮೋಸದಿಂದ ಕೊಲೆ ಮಾಡಿದ ನನ್ನ ಆಸ್ತಿಯನ್ನು ಅನುಭವಿಸ್ತಿರುವ ನನ್ನ ಮಾವಂದಿರನ್ನು ಈ ರಾಯನ ಕೈಯಿಂದಲೇ ಕೊಲೆ ಮಾಡಿಸಿ ನನ್ನ ಸೇಡನ್ನು ತೀರಿಸ್ಕೊಳ್ತೀನಿ.